ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶಾಪಿಂಗ್ ಹೋಗೋಣ, ಸಂಕ್ರಾಂತಿ ಶಾಪಿಂಗು ಮತ್ತು ಸ್ವಲ್ಪ ಮನೆಗೆ ಸ್ವಲ್ಪ ಸಾಮಾನು ತರಬೇಕು. ಹಂಗೆ ಟೆಂಪಲ್ ಹೋಗ್ಬಿಟ್ಟು ತಗೊಂಡು ಬರೋಣ ಅಂತ ಬೆಳಗ್ಗೆ ಹೋಗ್ತಾ ಇದ್ದೀವಿ. ಸೊ ರೆಡಿ ಆಗಿದ್ದೀವಿ ಹೋಗೋಕ್ಕೆ. ವರ್ಷ ಅಲ್ಲಮ್ಮ ಅದೇ ರೆಡಿನಾ? ಬ್ಯಾಗ್ ತಗೊಂಡ್ರಾ? ಒಂದೊಂದು ತಗೋಬೇಕಿತ್ತು. ಮನೆ ನೋಡ್ಕೊಂಡಿರಿ. ಇದು ನಾಷ್ಟ ಮಾಡಿ ಪಾತ್ರೆ ಅಂತ ತೊಳಿಬೇಡಿ. ಜಿಪ್ ಹಾಕಿ. ಯಾಕೆ ತೆಗಿದ್ರಿ ಜಿಪ್ ಎಲ್ಲ? ತೆಗಿ ಚಿನ್ನ, ಬಸ್ಸಲ್ಲಿ ತೆಗಿಸ್ತೀನಿ. ನಿಂಗ್ ಬೇಕಾ? ಅರ್ಶನ ಬಂದ ಹೋಗೋಣ. ಮಾಮಿ ಬಂದ್ವಿ. ಏನ್ ಬಂದ್ರಿ? ಬೆಳಗ್ಗೆ ಚೇಂಜ್ ಕೊಡ್ತೀನಿ. ಬಳೆ ಕೊಡಿ. ಇಟ್ಕೋತೀನಿ. ಇಲ್ಲೇ ಉಟ್ಕೊಳ್ಳೋದಲ್ಲ ಯಾವಾಗ್ಲೂ. ಉಲ್ಟೆ ಇಟ್ಕೊಳ್ಳಿಮ್ಮ. ಅರ್ಶಿನ ಕುಂಕುಮ ಇತ್ತವ್ರಲ್ಲ, ಹಿಂಗೆ ಹೋಗೋಣ. ನಾನು ನಡೀರಿ ಬಾ. ಕೈ ಕೊಡಿ ಅಮ್ಮಂಗೆ. ಚಿನ್ನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ತಿನ್ಬೇಕೀಗ? ಮಗು ತಿನ್ಬೇಕು. ಬೆಳಗ್ಗೆನೆ ಬೇಗ ಬಂದಿದ್ದಲ್ವಾ, ಸೊ ಇಲ್ಲೇ ಏನಾದರೂ ತಿನ್ಕೊಳ್ಳೋಣ ಅಂತ ಬೇಗ ಬಂದ್ವಿ. ಸೊ ಈಗ ಸ್ವಲ್ಪ ಏನೋ ಸಾಮಾನೆಲ್ಲ ತಗೋಬೇಕು. ತಗೊಂಡು ತಿಂಡಿ ತಿನ್ಕೊಂಡು ಮತ್ತೆ ವಾಪಸ್ ಹೋಗೋದು. ಅಲ್ಲ ಚಿನ್ನ? ಅದಲ್ಲ, ಅದೇ ಅಲ್ಲ, ಅದೇ ಅಪ್ಪ. ಯಾಕೆ ಹೇಳ್ಕೊಂಡಲ್ಲ? ಮಗು ತಿಂದು ನಿಮ್ಗೆ ಏನು ಬೇಕಲ್ಲ ತಗೊಳ್ಳಿ, ಆಯ್ತಾ? ಆಯ್ತಾ? ಬಿಸಿ ಉಂಟಾ? ಬಿಸಿ ಉಂಟು. ಏನ ಕೊಡ್ಲಿ? ಕರ್ಪೂರನ ಮೇಲೆ ಉಂಟಲ್ಲ, ಗೊತ್ತಾಯ್ತು. ವೈಟ್ ಕಲರು. ನಾಲ್ಕು ಕೆಜಿ ಬೇಕಪ್ಪ, ಕಮ್ಮಿ ಮಾಡಿ ಕೊಡಿ. 150 ಹೇಳ್ತೀರಲ್ಲ, ಇನ್ನ ಕಮ್ಮಿ ಇಲ್ಲ. ನನಗೆ ಮೆಣಸು ಎಷ್ಟು? ಕೆಜಿ ಎಷ್ಟು? ಕೆಜಿ ಒಂದು ಕೆಜಿ ಸಾಕಲ್ವಾ? ನಮಗೆಲ್ಲ ಅದು ಕಮ್ಮಿ ಮಾಡೋಕ್ಕಿಲ್ಲ. ಅವರು 20 ಕಮ್ಮಿ ಮಾಡೋಕ್ಕಿಲ್ಲ. ಎಷ್ಟು ಕೊಡ್ತೀರಲ್ಲ. ಅದೊಂದು ಕೆಜಿ ಕೊಡಿ ಸಾಕು. ಸೊ ಟೆಂಪಲೆಲ್ಲ ಮುಗಿಸ್ಕೊಂಡು ಚೆನ್ನಾಗಿ ದರ್ಶನ ಆಯಿತು. ಸ್ವಲ್ಪ ಜನ ಕಮ್ಮಿ ಇದ್ದರು, ದರ್ಶನ ಚೆನ್ನಾಗಾಯಿತು. ಹಾಗೆ ಅಲ್ಲಿಂದ ಬರ್ತಾ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಬಿಡೋಣ, ಹೊಟ್ಟೆ ಹಸುವಾಗುತ್ತೆ ಅಂತ ಹೇಳ್ಕೊಂಡು ಬಂದಿದ್ದು. ಬ್ರೇಕ್ಫಾಸ್ಟು ಮಾಡಿದ್ವಿ, ಪೂರಿ ಮತ್ತು
ಸಾಗು. ಅಮ್ಮ ದೋಸೆ ತಿಂದರು, ಸೇನು ಸ್ವಲ್ಪ 2 ಮಿಕ್ಸಲ್ಲಿ ತಿಂದಳು, ಯಾಕಂದರೆ ಬರ್ತಾನೆ ಆಲ್ರೆಡಿ ದೋಸೆ ತಿಂದಿದ್ಲು ನಾವು ಬರ್ತಾ ಇರುವಾಗ. ಸೊ ನಾವು ಸಾಂಬಾರು ಪೌಡ್ರು ಮಾಡಿಸ್ಬೇಕಂತ ಹೇಳ್ಕೊಂಡು ಮೆಣಸಿನ್ಕಾಯಿ ಸಾಂಬಾರ ತರಲಿಕ್ಕೆ ಅಂತಲೇ ಹೋಗಿದ್ದು ನಮ್ಮ ಪಕ್ಕದಲ್ಲಿ. ಸೊ ಅಲ್ಲಿಗೆ ಸ್ವಲ್ಪ ಕಮ್ಮಿಯಾಗಿ ಸಿಗುತ್ತೆ ಅಂತೇಳಿ ಹೋಗಿದ್ದು. ಹೆಂಗೋ ಟೆಂಪಲ್ಗೆ ಹೋಗ್ತೀವಲ್ಲ, ಅಲ್ಲೇ ಹೋಗಿ ಬರೋಣ, ತಗೊಂಡು ಬರೋಣ. ಸಾಮಾನೆಲ್ಲ ತಗೊಂಡಾಯ್ತು. ಮೆಣಸಿನ್ಕಾಯಿ ಇಷ್ಟೇ ತಗೊಂಡಿದ್ದು, ನಾಳೆ ಮತ್ತೆ ಬರಬೇಕು ತಗೊಳಕ್ಕೆ. ಅಲ್ಲಮ್ಮ ಅವರೇಕೆ ತಗೊಂಡ್ಬರಕ್ಕೆ ಹೋಗಿದ್ದಾರೆ, ನಾವು ನಿಂತಿದ್ದೀವಿ ಬಿಸಿಲಲ್ಲಿ. ಸೊ ಮೆಣಸಿನ್ಕಾಯಿ ಎಲ್ಲ ತೆಕ್ಕೊಂಡಾಯ್ತು. ಈಗ ಸಂಕ್ರಾಂತಿನೂ ಹತ್ರ ಬರ್ತಿದೆಯಲ್ಲ, ಇನ್ನು ಸಂಕ್ರಾಂತಿಗೂ ಬೇಕಲ್ವಂತೇಳಿ ಒಟ್ಟಿಗೆ ತಗೊತಾ ಇದ್ದು. ಸೊ ಇವಾಗ ನಾವು ಏನೇನು ಬೇಕು ಮನೇಲೇ ಕೊಬ್ಬರಿ ಬೆಲ್ಲೆಲ್ಲ ಕಟ್ ಮಾಡಿ ಒಣಗಿಸ್ತಾ ಇದ್ದು ಆಲ್ರೆಡಿ. ಸೊ ಇನ್ನು ಜೀರಿಗೆ ಮಿಠಾಯಿ ಆ ಕಲರ್ದು ರೌಂಡಿಗಿರುತ್ತಲ್ಲ ಅದು, ಕಡಲೆ ಬೀಜ ಅಂತ ಎಲ್ಲ ತಗೋಬೇಕಿತ್ತು. ಅದೆಲ್ಲ ತಗೊಂಡು ಹೊರಟ್ವಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆಲ್ಲ ನೋಡಲಿಕ್ಕೆಲ್ಲನೂ, ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ. ಈ ಸಂಕ್ರಾಂತಿ ಬತ್ತು ಅಂದರೆ ಆಲ್ಮೋಸ್ಟ್ ಹಿಂಗೇ ಇಟ್ಟಿರ್ತಾರೆ, ಪ್ಯಾಕಿಂಗ್ ಮಾಡಿರ್ತಾರೆ ಅವರೇ ರೆಡಿ ಮಾಡಿ. ಸೊ ನಮ್ಗೆ ಅದೆಲ್ಲ ಇಷ್ಟ ಆಗೋದಿಲ್ಲ, ನಾವು ಮನೇಲಿ ಮಾಡೋದೇ ನಂಗೆ ತುಂಬಾ ಖುಷಿ. ಯಾಕೆಂದರೆ ನಮ್ಮ ಅಮ್ಮನೂ ಅಷ್ಟೇ, ಎಷ್ಟಾದರೂ ಮನೆಯಲ್ಲೇ ಮಾಡ್ತಿದ್ರು, ಆಗ ಖುಷಿ ಆಗ್ತಿತ್ತು. ಕೊಬ್ಬರಿ ಎಲ್ಲ ಒಣಗಿಸ್ತಾಯಿದ್ರು, ಅದೆಲ್ಲ ನೋಡುವಾಗ ಖುಷಿ ಆಗ್ತಿತ್ತು. ಸೊ ನಾವು ಹಂಗೇ ನನ್ನ ಮಗಳಿಗೂ ಕೊಬ್ಬರಿ ಎಲ್ಲ ಕಟ್ ಮಾಡಿ ಬೆಲ್ಲ ಮಾಡಿ ತುಂಬ ಇಷ್ಟಪಟ್ಟು ಮಾಡಿದ್ದು ಸಂಕ್ರಾಂತಿನ. ಸೊ ಎಲ್ಲ ತಗೊಂಡು ಮತ್ತು ಹೊರಡ್ತೀವಿ. ಲೇಟಾಗುತ್ತೆ ಅಂತ ಆಟೋದಲ್ಲಿ ಹೊರಡ್ತೀವಿ. ಯಾಕಂತೇಳಿದರೆ ನಮಗೆ 12 ಗಂಟೆಗೆ ಬಸ್ ಇರುತ್ತೆ. ನಾವು ಮನೆಯಿಂದ ಬಿಟ್ಟಿದ್ದೆ 8:15 ಮನೆಯಿಂದ ಇಲ್ಲಿಂದ ಡೈರೆಕ್ಟು ಬಸ್ ಇರುತ್ತೆ ಅಂತೇಳಿ 12 ಕಾಲಾಗಿತ್ತು ಬಸ್ಸಿಗೆ ಮನೆಗೆ ಹೋಗಿ. ಸೊ ಮನೆಗೆ ಹೋಗಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೋಪು, ಮೆಣಸಿನ್ಕಾಯಿ ಎಷ್ಟು 3 kg ಇದೆಯಲ್ವಾ? ಇದು 3 kg, 1 kg, 1 kg, 1 kg, 1 kg, 1 kgನೇ ಅಲ್ಲ 1.5 kg ಅವರೆಕಾಯಿ. ಅವರೆಕಾಯಿ 1.5. ಮೆಣಸಿಗೆ ಕ್ಲೀನ್ ಮಾಡ್ಕೊಬಿಡ್ತೀವಿ. ತೊಟ್ಟು ಮುರಿಕೊಂಡು ತೊಟ್ಟು ಮುರ್ಕೋಬೇಕಲ್ಲ. ಸ್ವಲ್ಪ ಮುರಿಬೇಕು. ಕುಡಿದೆ ಇದಕ್ಕೆ ಇದೆ ಮೆಣಸಿಗೆ ಇದಕ್ಕೆ ಬರುತ್ತೆ. ಇದು ಖಾರ ಆಯ್ತದೆ. ಹಂಗೆ ಬೇಕು ಇದಕ್ಕೆ ಹಾಕು. ಇದು ಚಿನ್ನಮ್ಮ ಈ ಕಡೆ ಬಂದಂಗೆ ಇನ್ನೇನು ಕೆಲಸ ಮಾಡಲಿಲ್ಲ. ಮೆಣಸಿನ್ಕಾಯಿ ಎಲ್ಲ ಒಣಗಾಕ್ತಾಯಿದ್ವಿ, ಯಾಕೆಂದರೆ ತುಂಬಾ ಬಿಸಿಲಿತ್ತು. ಒಣಗಾಕ್ಬಿಡೋಣ ಬಿಸಿಲಿದೆಯಲ್ಲ ಅಂತೇಳಿ ಬೇಗನೆ ಮಾಡಿಸ್ಬೇಕು ಅಂತ ಹೇಳ್ಕೊಂಡು ಒಣಗಾಕಿದೆ. ಬೆಳಗ್ಗೆನೇ ಕೊಬ್ಬರಿನೂ ಏನೂ ಒಣಗಾಕಿರಲಿಲ್ಲ, ಯಾಕಂತೇಳಿದ್ರೆ ತುಂಬಾ ಇಬ್ಬನಿ ಇತ್ತು. ಇಬ್ಬನಿಗೆ ಹಾಕೋದು ಬೇಡ, ಇನ್ನು ಅಜ್ಜಿ ಕೈಲಿ ಆಗ್ತಾ ಇರಲಿಲ್ಲ ಹಾಕಲಿಕ್ಕೆ. ಸೊ ನಾವು ಬಂದೆ ಹಾಕೋಣ ಅಂದ್ಕೊಂಡು ಹೋಗಿದ್ವಿ. ನಾವು ಆಲ್ಮೋಸ್ಟ್ 1-1:30 ಮನೆಗೆ ಬಂದಿದ್ವಿ. ಆ ಬಿಸಿಲು ನೋಡುವಾಗ ತುಂಬಾ ಬಿಸಿಲಿತ್ತಲ್ಲ, ಸರಿ ಒಣಗಾಕೋಣ ಸ್ವಲ್ಪ ಹೊತ್ತು ಒಣಗಲಿ ಅಂತ ಹೇಳ್ಕೊಂಡು ಮೆಣಸಿನ್ಕಾಯಿ, ಸಂಬಾರ, ಜೀರಿಗೆ ಮತ್ತು ಕೊಬ್ಬರಿ ಬೆಲ್ಲ ತಂದಿದ್ದು ಎಲ್ಲ ಒಣಗಾಕ್ತಾ ಇದ್ವಿ. ನಮ್ಮದೊಂದು ಕೆಲಸ ಆದರೆ ಸಿಯಂದೊಂದು ಕೆಲಸ ಆಗಿತ್ತು. ಬ್ಯಾಗೆಲ್ಲ ಹಾಕ್ಕೊಂಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಕೊಂಡು. ಸೊ ಇದಿಷ್ಟು ಈ ಕಲರ್ ಮಾತ್ರ ಹಾಕದ, ಅದು ಕಲರ್ ಮಾತ್ರ. ಇದು ಕಲರ್ ಒಂಥರ ಟೇಸ್ಟು ಇರ್ತದೆ ಅದು. ಹಿಂಗೆ ಎಲ್ಲ ಸಾಯಂಕಾಲ ರೆಡಿ ಮಾಡ್ಕೊಬಿಡೋಣ. ಮತ್ತೆ ಎಲ್ಲ ಹುರಿದು ರೆಡಿ ಮಾಡ್ತೀನಿ ನಾಳೆ. ಎಲ್ಲ ಇದು ಅಪ್ಪ ಬರಲಿ, ಅಪ್ಪ ನಾನು ಹೋಗ್ತೀನಿ ರೆಡಿ ಮಾಡ್ಕೊಬರೋಕ್ಕೆ. ಹಾಕ್ತಿದೆ ಪಟ್ನಕ್ಕೆ. ಸರಿ ಆಡ್ತೀರ ನೀವು? ಇದು ಮಿಕ್ಸ್ ಮಾಡಿಬಿಟ್ಟು ಏನಾಯ್ತದೆ? ಏನು ಹಾಕಿಲ್ಲ ಮಿಕ್ಸ್ ಮಾಡಿದ್ರೆ. ಮೆಣಸಿನ್ಕಾಯಿ ಬೇರೆ ಮಾಡ್ಕೋತೀರಾ ಈಗ? ಇಲ್ಲ, ಮೆಣಸಿನ್ಕಾಯಿ ಇದೆಲ್ಲ ಮೆಣಸಿನ್ಕಾಯಿ ಒಂದು ಸಾಂಬಾರ ಬೇರೆ, ಕಾಳುಗಳು ಬೇರೆ ಎಲ್ಲ ಆಮೇಲೆ ಬೇಕಾದಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂದೇ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇದು ಹಾಕೋರು ಕುಡಿ. ಅಯ್ಯೋ ಚಪ್ಪಲಿ ಮುಟ್ಟಬೇಡ, ಇದು ಸಾಂಬಾರ ಇಲ್ಲ.
ಇದೆಲ್ಲ ಕಟ್ ಮಾಡಿಬಿಟ್ಟಿರೋಣ. ಒಂಚೂರು ಒಳಗಕ್ಕೆ ಮಾಡಬೇಕಿತ್ತು. ಒಣಗಿದೆ ಬಿಸಿಲಲ್ಲಿ ಇಟ್ಟಿದ್ದಾನೆ. ಮೊಳಕೆ ಅದು ಹಾಕ್ಬಿಟ್ಟು ಇದು ಕಟ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ಜಾಸ್ತಿ ಆಯ್ತದೆ ಅಂತ 2 ಕವರ್ಗೆ ಹಾಕ್ಲಾ? ಇದು ತುಂಬಿಸ್ಕೊಬಿಟ್ಟದ. ಇಲ್ಲ ಹಿಂಗೆ ಕವರ್ದಿಂದ ತಗೊಬಿಡ. ಹಿಂಗೆ ಮುಚ್ಚಿ ಇಟ್ಬಿಡೋಣ. ಇಲ್ಲೇನೆ ಅಲ್ಲಲ್ಲ ಕೆಳಗೆ ತಗೊಂಡು ಹೋಗೋಣ. ಅಲ್ಲಿ ನನಗೆ ಪ್ಲಾಸ್ಟಿಕ್ ಮುಚ್ಚಿಟ್ಬಿಟ್ಟು ತಗೊಳದ. ಚೀಲಕ ಹಾಕೊಂಡ್ರೆ ಆಯ್ತದೆ ಅಲ್ಲ? ಎಣ್ಣ ಮೆಣಸಿನ್ಕಾಯಿನ ಮೆಣಸಿನ್ಕಾಯಿ ಚಿಲ್ಕ ಹಾಕೊಳ್ಳೋಣ. ಇಲ್ಲ ಅದನ್ನು ಬಟ್ಟೆ ಸುತ್ತಿಡ್ಬೋದು. ಹಾಂ ಇದು ದೊಡ್ಡ ಕವರ್ ಬೇಕಮ್ಮ. ಏನಾದ್ರು ಅದಕ್ಕೂ ಸ್ವಲ್ಪ ಹಾಕು. ಅಲ್ಲಿ ಬೆಡ್ಶೀಟ್ ಕೊಡಿದ್ರೆ ಬೆಡ್ಶೀಟ್ ತಪ್ಪಿ ಇದು ಬೇಕಾದ್ರೆ ಬೆಡ್ಶೀಟ್ ಇಲ್ಲಿದೆ. ಮೊನ್ನೆ ತಂದಿದ್ದೀನಲ್ಲ. ಒಳ್ಳೆ ಇದೆ. ಕೊಡಿ ಕವರ್ ಬೇಕಾಯ್ತದಲ್ಲ ತುಂಬಿಡೋದು ಬೇಕಲ್ಲ. ಹಾಕಮ್ಮ ಪರ್ಸ್ ಹಾಕಿ ಒಳಗಡೆ ಹಾಕಿ ಹಾಕಿ ಪರ್ಸ್ ಕೊಡಿ ಪರ್ಸ್ ಹಾಕಣೆ. ನೀನು ಯಾಕೆ ಬ್ಯಾಗಲ್ಲಿ ಏನ ತಗೊಂಡಿದ್ದೀರಾ? ಮೆಟ್ಬಾರ್ದು ಎಂತ ಹೇಳಿದ? ನೋಡು ಮೆಟ್ಬಾರ್ದು. ಸೊ ಇದಿಷ್ಟು ಒಣಗಾಕೋತಿಗೆ ಅರ್ಧ ಮುಕ್ಕಾಲು ಗಂಟೆ ಹಿಡಿಯುತ್ತೆ. ಎಲ್ಲನೂ ಜೋಡಿಸ್ಕೊಂಡು ಇದಿಷ್ಟು ಒಂದಿನಕ್ಕಾಗಿ ನೆಕ್ಸ್ಟ್ ಡೇ ಕಾಳುಗಳೆಲ್ಲ ತೆಗೆದಿದ್ದು ಅದು ಒಣಗಾಕೋಷ್ಟು ತುಂಬ ಟೈಮ್ ಹಿಡಿತು. ಡೈಲಿ ಒಂದು 4 ಡೇಸ್ ಈ ಥರನೇ ಮಾಡಿದ್ವಿ. ಬೆಳಗ್ಗೆ ಸಂಜೆ ಒಣಗಾಕೋದು 1 ಅವರ್ ಒಂದು ಹಾಫ್ ಆನ್ ಅವರ್ ಆದರೂ ಬೇಕಾಗಿರ್ತಿತ್ತು ಹಾಕ್ಲಿಕ್ಕೆ ತೆಗಿಲಿಕ್ಕೆಲ್ಲ. ಸೊ ಇದಿಷ್ಟು ಅವತ್ತಿನ ವ್ಲಾಗ್ ಆಗಿರುತ್ತೆ. ಮತ್ತೆ ಕಂಟಿನ್ಯೂ ವ್ಲಾಗ್ನ ಹಾಕಿದ್ದೀನಿ. ಅದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಇನ್ನವರೆಗೂ ನೋಡಿ ನಿಮ್ಮ ಫ್ಯಾಮಿಲಿ ಶೇರ್ ಮಾಡಿ. ಸೊ ಇದು ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನಾವು ಬರ್ಡೇ ದಿನ ಟೆಂಪಲ್ಗೆ ಹೋಗಿದ್ವಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂಥೇಳಿ. ಸೊ ಪೂಜೆ ಮಾಡಿಸ್ಕೊಂಡು ಇನ್ನೇನು ಇರಲಿಲ್ಲ ಸ್ಪೆಷಲ್ ಅಂತ. ಸೊ ಇದಿಷ್ಟೇ. ಹರ್ಷನ ಬಂದ. ಹರ್ಷನ ಬೈಕಲ್ಲಿ ಹೋಗೋಣ. ಸೊ ಸಂಜೆ ಆಗೋದಕ್ಕೆ ಒಂದು ಕೇಕ್ ಕಟ್ಟಿಂಗ್ ಮಾಡಿದ್ದೆ. ಅವರು ಅದು ಕಳಿಸ್ಕೊಟ್ಟಿದ್ರು ಕೇಕ್ನ ಫ್ರೆಂಡ್ಗೆ ಹೇಳಿ. ಸೊ ಅವ್ರು ತಂದು ಕೊಟ್ಟಿದ್ರು. ಸೊ ಕೇಕ್ ಕಟ್ಟಿಂಗ್ ಮಾಡಿ ಬರ್ಡೇನೂ ಮುಗೀತು. ಬರ್ಡೇ ವ್ಲಾಗ್ ಏನು ಮಾಡ್ಕೊಂಡಿಲ್ಲ. ಸೊ ಹಂಗೆ ಟೆಂಪಲ್ಗೆ ಹೋಗಿ ಸಂಜೆ ಕೇಕ್ ಕಟ್ ಮಾಡಿದ್ದು. ಸಿಹಿನೇ ಖುಷಿ ಆಗ್ಬಿಟ್ಲು ಸಿಹಿ ಕೇಕ್ ಕಟ್ ಮಾಡೋದಕ್ಕೆ. ಸೊ ಈ ವಿಡಿಯೋ ನಿಂದು ಅಮ್ಮಂದಲ್ಲ, ಅಮ್ಮದ ನಿಂದ ಮತ್ತೆ ನೀ ಕಟ್ ಮಾಡ್ತಿದ್ದೀರಾ? ಥ್ಯಾಂಕ್ ಯು ಚಿನ್ನಮ್ಮ, ಥ್ಯಾಂಕ್ ಯು ಪಪ್ಪ ಅಂತೇಳು. ಹೆಂಗ ಹೇಳದ? ಥ್ಯಾಂಕ್ ಯು ಸೋ ಮಚ್. ಯಾರಮ್ಮ ಕೊಟ್ಟಿದ್ದು ಕೇಕ್? ಯಾರು ತಂದು ಕೊಟ್ಟಿದ್ದು? ಯಾರು? ದಿಚ್ಚು ಮಾಮ. ಪಪ್ಪಂಗೆಳು ಥ್ಯಾಂಕ್ಸ್ ಪಪ್ಪ ಅಂತೇಳು. ಬನ್ನಿ 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 ಕೇಕ್ ಕಟ್ ಮಾಡ. ನೋಡಿ ಹೇಳ್ದಲ್ಲ ಕೇಕ್ ಕೊಡಿ ಅಂತ. ಕೇಕ್ ಹೇಳ್ದಲ್ಲ ಅಕ್ಕ ನಂಗೆ ಕೇಕ್ ಕೊಡಲ್ವಾ ಅಂತ. ಅಮ್ಮ ಅಮ್ಮಂಗೆ ಹ್ಯಾಪಿ ಬರ್ಡೇ ಮಾಡ್ತೀರಿ? ಏನ್ ಮಾಡ್ತೀರಿ? ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ ಮಾಡಿ. ಬನ್ನಿ ಅಮ್ಮ, ಬನ್ನಿ ಟು ಯು. ತೇಜಮ್ಮ ಹೇಳು ಹೇಳು. ಹ್ಯಾಪಿ ಬರ್ಡೇ ತೇಜಮ್ಮ. ಬರ್ಡೇ ಟು ಯು ಅಮ್ಮ. ಚೂ ಯು ಅಂತ ಹೇಳು. ಚೂ ಯು. ನಾನು ತಿನ್ನಿಸ್ತೀನಿ 1 ನಿಮಿಷ. ಫೋಟೋ ತೆಗಿ ಅಷ್ಟೇ. ತೆಗಿದಿದ್ಯಾ ಅಲ್ಲೇ ಪಕ್ಕದಲ್ಲಿ ಇದೆಯಲ್ಲ. ಬನ್ನಿ ಅಮ್ಮ, ಅಮ್ಮಂಗೆ ತಿನ್ನಿಸಿ. ತೇಜಮ್ಮಗೆ ತಿನ್ಸಿ ಚಿನ್ನಮ್ಮ ಅಮ್ಮಂಗೆ. ಈ ಕೈಲಿ ಚಿನ್ನಮ್ಮ ಅಮ್ಮಂಗೆ ತಿನ್ಸಿ. ಫೋಟೋ ನೋಡಿ ಇಲ್ಲಿ. ಫೋಟೋ ನೋಡಿ. ಬನ್ನಿ
ಚಿನ್ನಮ್ಮ ಎಲ್ಲ ಹೋಯ್ತು. ಚಿನ್ನಮ್ಮ. ಥ್ಯಾಂಕ್ಸ್ ಅಂತ ಹೇಳು. ಥ್ಯಾಂಕ್ ಯು ಪಪ್ಪ. ಪಪ್ಪ ನಮ್ಗೆ ಗೊತ್ತಿಲ್ಲ ಸರ್ಪ್ರೈಸ್ ಕಳಿಸಿದ್ಗೆ ಥ್ಯಾಂಕ್ ಯು ಹೇಳು ಬನ್ನಿ ಬೇಗ ಅಂತೇಳು. ಇದೆಲ್ಲ ಭಾರಿ ಖುಷಿ. ಕೇಕ್ ಕಟ್ ಮಾಡೋದು, ತಿನ್ನೋದು. ಕೊಡೋಣ ಎಲ್ಲರಿಗೂ. ಇವೆಲ್ಲಿದೆ ಸಾಸರು? ಇದ್ರಲ್ಲಿ ಉಂಟಾ? ಎಂತದಮ್ಮ? ಪ್ಲೇಟ್ ಕಳ್ಸದ ಚಿನ್ನಮ್ಮ ನೋಡಿ ಇಲ್ಲಿ. ಸಾಸರಿದೆ. ಅದ್ರಲ್ಲೇ ಕೊಡೋಣ. ಎಲ್ಲಿದೆ? ಅಲ್ಲಿದೆ ಅಂತ ಹೇಳ್ತೀನಿ. ಅಮ್ಮ ಹೋಗ್ಬೇಡ ಅಂತ ಹೇಳಿದ? ಯಾಕೆ? ಮತ್ತೆ ಯಾಕೆ ನಿಮ್ಮ ಅಮ್ಮ ಕರೆದು ಅದ ಯಾರಿಗೆ ಕೊಡ್ತೀಯ? ಅಷ್ಟೇ ತಿನ್ಸು. ಅರ್ಶನಿಗೆ ಕೊಡು. ಅರ್ಶನಿಗೆ ಮಂಜುಷ್ ಅಕ್ಕನಿಗೆ ಕೊಡು. ಕಳ್ಳಿ. ಕೊಡಿಲ್ಲ ಅಣ್ಣನಿಗೆ ಕೊಡು. ಕಳ್ಳಿ. ಹೋಗಿ ಮುದ್ದು ಮಾಡ್ತಿದ್ದೆ. ಹೋಗಿ ಕೊಡು ಅಣ್ಣನಿಗೆ ಕೊಡು. ಅವಾಗ ನೋಡ್ಬೇಕಿತ್ತು. ಸ್ಪೂನಿಲ್ ತಗೊಂಡು ಕೊಡಿ. ಕೊಡಿ ಅಕ್ಕನ ಕೊಡಿ. ಕೆಳಗಡೆ ಬೀಳಿಸ್ಬಾರ್ದು. ಅಕ್ಕನಿಗೆ ಇದು ಮಹಾಲಕ್ಷ್ಮಿಗೆ ನೀನ್ ತಿಂತಿಲ್ಲ? ಅಯ್ಯೋ ಅಯ್ಯೋ ಕೊಡಿಲಿ ಚೆಲ್ಲಿ ಬೇಡ. ಕ್ರೀಮ್ ತಿನ್ಬೇಡ. ಟಿಶ್ಯೂ ಪೇಪರ್ ಇದೆಯಾ? ಚಿನ್ನಮ್ಮ ಈ ಮಾಡಿ ಇಲ್ಲಿ. ಚಿನ್ನಮ್ಮ ಈ ಮಾಡಿ. ಮೆಲ್ಲೆ ಸೀಸಿ ಕರ್ಕೊಂಡು ಹೋಗೋದಿಗೆ. ನಾ ಕರ್ಕೊಂಡು ಹೋಗಲ್ಲ. ನೀ ಕರೆಯವರೆಗೂ ನಾ ಕರ್ಕೊಂಡು ಹೋಗಲ್ಲ. ನೀ ಕರೀತೀಯ ಕರಿಯಲ್ವಾ ನೀನು? ಏನಂತ ಕರೀತೀಯ? ಯಾಕೆ? ಎದ್ ಬಾ. ನೋಡಿ ಯಾವಾಗ್ಲೂ ಇಲ್ಲೇ ಬಂದು ಕಕ್ಕ ಮಾಡೋದು ಸಿಯ. ಟಾಯ್ಲೆಟ್ ಇಲ್ಲಲ್ಲಮ್ಮ ಮನೇಲಿ? ಟಾಯ್ಲೆಟ್ ಇಲ್ಲಲ್ಲ ಚಿನ್ನು. ಅದಕ್ಕೆ ಇದೇ ಟಾಯ್ಲೆಟ್ ಅಲ್ವಾ ನಿಂಗೆ? ಬನ್ನಿ ಹೋಗೋಣ. ಬಾ 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 ಬಾ. ಅದಾ ಬಾ. ಬೀಳ್ತೀರಾ? ಕಕ್ಕ ಮಾಡೋದು ಹಿಂಗೆ ಕೂತ್ಕೊಳ್ಳೋದಲ್ಲ. ಎದ್ ಬಾ. ಸರಿ ಎದ್ ಬರಲ್ಲ. ಮತ್ತೆ ಹೆಂಗ್ ಕರ್ಕೊಂಡು ಹೋಗ್ಲಿ ನಾನು? ಹಂಗೆ ನನ್ ಕೈಲಿ ಆಗೋದಿಲ್ಲ. ಬಾ ಕಕ್ಕ ತುಳಿಯೋಣ. ಬಾಸಿಯಾ? ಯಾಕೆ ಬಿದ್ದೋಗ್ಬಿಡ್ತೀರಾ? ಕಕ್ಕ ಏನ್ ಬಿಡಲ್ಲ. ಬಾ. ಸ್ವೀಟ್ ನಂಗೆ ಸಿಟ್ಟು ಬರುತ್ತೆ. ನಂಗೆ ಸಿಟ್ಟು ಬರುತ್ತೆ ಅಂತ ಹೇಳಿದ್ದು. ಬರೆದು ಕಕ್ಕ ತೊಳೆಯೋಣ. ಬೀಳಲ್ಲ. ಬಾಮ್ಮ ಇಟ್ಕೋತೀನಿ.